ಹಾಯ್ ಫ್ರೆಂಡ್ಸ್, ಇವತ್ತು ನನ್ನ ಚಾನಲ್ನಲ್ಲಿ ಮೀನು ಸಾಂಬಾರು ಮಾಡ್ತಾಯಿದ್ದೀನಿ. ಜಿಲೇಬಿ ಫಿಶ್ ಮೀನು ಸಾಂಬಾರು. ಇದನ್ನು ನಮ್ಮ ಕಡೆ ಎಲ್ಲ ನಮ್ಮ ಅಮ್ಮ ಎಲ್ಲ ನಮ್ಗೆ ಹೇಳ್ಕೊಟ್ಟಿರೋದು ಬಾಚಣಿಗೆ ಮೀನು ಅಂತ. ನಿಮ್ಮ ಕಡೆ ಎಲ್ಲ ಏನು ಕರಿತೀರಾ ಕಮೆಂಟ್ ಮಾಡಿ. ಆ್ಯಂಡ್ ಫಸ್ಟು ಏನು ಮಾಡ್ತಾಯಿದ್ದೀನಿ ಅಂದರೆ, ಫಸ್ಟು ಸಿಪ್ಪೆ ಎಲ್ಲ ತಗೋತಾ ಇದ್ದೀನಿ. ಈ ರೆಕ್ಕೆ ಎಲ್ಲ ಕಟ್ ಮಾಡಿಬಿಟ್ಟು ಸಿಪ್ಪೆ ತೆಗಿಯೋಕೆ ಹೋದರೆ ಮೀನ್ಸ್ ಕೈಗೆ ಸಿಗೋದಿಲ್ಲ, ಜಾರ್ಕೊಂಡು ಹೋಗ್ಬಿಡ್ತವೆ. ಅದಕ್ಕೆ ಫಸ್ಟು ಸಿಪ್ಪೆ ತೆಗೆದ್ಬಿಟ್ಟು ಆಮೇಲೆ ರೆಕ್ಕೆಗಳನ್ನ ಕಟ್ ಮಾಡೋಣ. ಯಾರೆಲ್ಲ ಬಿಗಿನರ್ಸ್ ಇರ್ತೀರಾ ಫಿಶ್ ಕ್ಲೀನ್ ಮಾಡೋದ್ರಲ್ಲಿ ನೋಡಿ. ನಮ್ಮಮ್ಮ ನಮ್ಮಪ್ಪ ಹೇಳ್ಕೊಟ್ಟಿರೋದು ಕ್ಲೀನ್ ಮಾಡೋಕ್ಕೆ. ನಮ್ಮನೆ ಯಾವಾಗ ತಂದರೂ ನಮ್ಮ ಮನೆಯಲ್ಲೇ ಕ್ಲೀನ್ ಮಾಡೋದು ನಮ್ಮ ಅಪ್ಪ ಅಮ್ಮ. ಜಾಸ್ತಿ ನಮ್ಮೂರಿಗೆ ಹೋದರೆ ನಾವು ಮೀನು ಸಾಂಬಾರೇ ಮಾಡ್ತಾಯಿರ್ತೀವಿ. ಅಮ್ಮ ಯಾವಾಗಲೂ ಮೀನು ಸಾಂಬಾರು ಮಾಡ್ತಾಯಿರ್ತಾರೆ. ಯಾಕೆಂದರೆ ನಮಗೆ ಫಿಶ್ ಅಂದರೆ ತುಂಬ ಇಷ್ಟ. ನನಗೆ ಅನ್ನೋದಕ್ಕಿಂತ ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಮೀನು ಸಾಂಬಾರು. ಅದಕ್ಕೆ ಅಲ್ಲಿಗೆ ಹೋದಾಗೆಲ್ಲ ಮೀನು ಸಾಂಬಾರು ಮಾಡ್ತಾರೆ. ಅಳಿಯನಿಗೆ ಮೀನು ಸಾಂಬಾರು ಇಷ್ಟ ಅಂತ ಮೀನು ತರೋದು, ನನಗಿಷ್ಟ ಅಂತ ಅಲ್ಲ. ಇಲ್ಲೇ ಮನೆ ಹತ್ರಕ್ಕೆ ಮೀನು ಬಂದಿತ್ತು. ನಮ್ಮೂರು ದೊಡ್ಡ ಕೆರೆಯಲ್ಲಿ ಹಿಡ್ಕೊಂಡು ಬಂದಿತ್ತಂತೆ. ನಾವು ಆ ದೊಡ್ಡ ಕೆರೆನೇ ನೋಡಿಲ್ಲ ಹೇಳಬೇಕು ಅಂದರೆ. ಅವಯ್ಯ ಮೀನು ತಗೊಂಡು ಬಂದಿದ್ರಲ್ಲ, ಅವ್ರು ಹೇಳಿದ್ರು ನಿಮ್ಮೂರು ಕೆರೆಯಲ್ಲೇ ಹಿಡ್ಕೊಂಡು ಬಂದಿದ್ದು ಮೀನು ಕಂದು ತಗೊಳವ, ಫ್ರೆಶ್ ಆಗೈತೆ ಅಂತ. ಫ್ರೆಶ್ ಆಗಿತ್ತು ಹೇಳಬೇಕು ಅಂದರೆ, ಫ್ರೆಶ್ ಮೀನು. ಆಮೇಲೆ ನಮ್ಮಮ್ಮ ಮಾಡಿದ್ದು ರೆಸಿಪಿ, ನಮ್ಮಮ್ಮನ ರೆಸಿಪಿ ಇವತ್ತು ನಾನು ಟ್ರೈ ಮಾಡ್ತಿರೋದು. ನಮ್ಮಮ್ಮ ಹೇಳ್ಕೊಟ್ಟಂಗೆ ಮೀನು ಸಾಂಬಾರು ಮಾಡ್ತಾಯಿದ್ದೀನಿ. ನಮ್ಮಮ್ಮ ಅಂತೂ ಮೀನು ಸಾಂಬಾರು ಸೂಪರಾಗಿ ಮಾಡ್ತಾರೆ. ನಮ್ಮಮ್ಮ ಮಾಡೋ ಮೀನು ಸಾಂಬಾರು ನಮ್ಮ ಫ್ಯಾಮಿಲಿಲಿ ಎಲ್ರಿಗೂ ಇಷ್ಟ. ಏನು ಸಾಮಾನು ಹಾಕಲ್ಲ, ಜಸ್ಟು ಮನೇಲಿರೋ ಸಾಮಾನೇ ಯೂಸ್ ಮಾಡಿಕೊಂಡು ಸೂಪರಾಗಿ ಮಾಡ್ತಾರೆ. ತಿಂತಾಯಿದ್ರೆ 3 ದಿನ 4 ದಿನ ಮೀನು ಸಾಂಬಾರಲ್ಲೇ ತಿನ್ನಬೇಕು, ಆ ಥರ ಟೇಸ್ಟು ಸಖತ್ತಾಗಿರ್ತದೆ. ಇದನ್ನೆಲ್ಲ ಕ್ಲೀನ್ ಮಾಡಿ ಸಾಂಬಾರು ಹೇಗೆ ಮಾಡೋದು ರೆಸಿಪಿ ತೋರಿಸ್ತೀನಿ, ರೆಸಿಪಿ ನೋಡಿ. ಆ್ಯಂಡ್ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಓಕೆ, ಏನೇನು ಹಾಕ್ತೀನಿ ತೋರಿಸ್ತೀನಿ. ಜಸ್ಟ್ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಸೂಪರಾಗಿ ಮೀನು ಸಾಂಬಾರು ಮಾಡೋದು ತೋರಿಸ್ತೀನಿ. ಓಕೆ, ಇವಾಗ ಮೀನು ಕ್ಲೀನ್ ಮಾಡಾಯಿತು, ಸಾಂಬಾರು ಮಾಡೋಣ ಬನ್ನಿ. ಇವಾಗ ಮೀನು ಸಾಂಬಾರು ಮಾಡೋದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಹೇಗೆ ಮಾಡೋದು ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ಒಂದು 4 ಪೀಸ್ ಚಕ್ಕೆ ತಗೊಂಡಿದ್ದೀನಿ. ತುಂಬ ಚಿಕ್ಕ ಚಕ್ಕೆ, ಒಂದು 4 ಪೀಸ್ ಆಗೋಷ್ಟು ತಗೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಬಿಟ್ರೆ ಇದೇ ಫ್ಲೇವರ್ ಬರ್ತಾ ಇರುತ್ತೆ. ಅದಕ್ಕೆ ಒಂದು 4 ಪೀಸು ಸಣ್ಣ ಪೀಸ್ ತಗೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು 8ರಿಂದ 10 ಲವಂಗ ತಗೊಂಡಿದ್ದೀನಿ. ಲವಂಗ ಅಂತೂ ಫುಲ್ ಖಾರ ಇರುತ್ತೆ, ನೋಡ್ಕೊಂಡು ತಗೊಳ್ಳಿ. ಇದನ್ನು ಕುಟ್ಟಿ ಆದರೂ ಪುಡಿ ಮಾಡ್ಕೊಳ್ಳಿ ಅಥವಾ ಹಾಗೆ ಮಿಕ್ಸಿಯಲ್ಲಾದರೂ ರುಬ್ಕೊಳ್ಳಿ. ಆದರೆ ಸಣ್ಣಾಗಿರಬೇಕು, ತುಂಬ ದಪ್ಪಗಿರಬಾರ್ದು. ಫುಲ್ ಪುಡಿ ಮಾಡ್ಕೊಳ್ಳಿ. ಮತ್ತು ಅದನ್ನು ರುಬ್ಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ. ಇವಾಗ ನಾನು ಮಸಾಲೆಗೆ ಬೇಕಾಗಿರುವಂಥ 1 ಕಪ್ ಕಾಯಿ ತಗೊಂಡು ಹಾಕ್ಕೊತೀನಿ. ಕಾಯಿ ಜಾಸ್ತಿನೂ ತಗೊಳ್ಳೋಂಗಿಲ್ಲ, ಸ್ವಲ್ಪ ಕಮ್ಮಿನೇ ತಗೊಳ್ಳಿ. ನಾನಿಲ್ಲೊಂದು ಸಣ್ಣ ಹೋಳು ತಗೊಂಡಿದ್ದೀನಿ. ಮತ್ತು ಒಂದು ಸಣ್ಣ ಟೊಮೊಟೊ, ಮೀಡಿಯಮ್ ಸೈಜು ಅಲ್ಲ, ತುಂಬ ಚಿಕ್ಕ ಟೊಮೊಟೊ ತಗೊಂಡಿದ್ದೀನಿ. ಒಂದೇ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ. ಖಾರದ ಪುಡಿ ಸಾಂಬಾರು ಪುಡಿ ಸಪ್ರೇಟ್ ಇರೋರು 1 ಸ್ಪೂನ್ ಖಾರದ ಪುಡಿ, 2 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಳ್ಳಿ. ನಾನಿಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿರೋದ್ರಿಂದ ಒಂದು 3-3.5 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಸ್ಪೈಸಿ ಇಷ್ಟಪಡೋರು ಖಾರದ ಪುಡಿನ 1.5 ಸ್ಪೂನ್ ಬೇಕಾದರೂ ಹಾಕ್ಕೋಬೋದು. ಹಾಗೆ ಒಂದು 2 ಸ್ಪೂನಷ್ಟು ಕಡಲೆನ ಹಾಕ್ಕೊತಾ ಇದ್ದೀನಿ. ಕಡಲೆ ಆದಷ್ಟು ಕಮ್ಮಿನೇ ಹಾಕ್ಕೊಳ್ಳಿ, ಏಕೆಂದರೆ ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ದಟ್ಟಕ್ಕಾಗ್ಬಿಡುತ್ತೆ ಸಾಂಬಾರು. ಅದಕ್ಕೆ ಸ್ವಲ್ಪ 1-2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ನೀಟಾಗಿ ರುಬ್ಕೊಳ್ಳೋಣ. ತುಂಬ ಸಣ್ಣ ಆಗೋ ಥರ ರುಬ್ಕೊಳ್ಳೋಣ. ಮತ್ತು ಮಸಾಲೆ ಇದು ಗಟ್ಟಿಯಾಗಿರಬೇಕು, ಫುಲ್ ನೀರು ಹಾಕ್ಕೊಂಡು ತೆಳು ಮಾಡ್ಕೋಬೇಡಿ. ಮಸಾಲೆ ಫುಲ್ ಗಟ್ಟಿ ಇರಬೇಕು, ಆ ಥರ ರುಬ್ಕೊಳ್ಳೋಣ.
ಇದರಲ್ಲಿ 1 ಕಪ್ ಕಾಯಿ, ಈ ಬೌಲಲ್ಲಿ 1 ಕಪ್ ಕಾಯಿ ತಗೊಂಡಿದ್ದೀನಿ. ಮತ್ತು 1 ಸ್ಪೂನ್ ಖಾರದ ಪುಡಿ, 2 ಸ್ಪೂನು ಧನಿಯಾ ಪುಡಿ, ಮತ್ತು ಸ್ವಲ್ಪ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ, 1-2 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ, ಮತ್ತು 1 ಸಣ್ಣ ಟೊಮೊಟೊನ ಹಾಕಿ ರುಬ್ಬಿ ಇಟ್ಕೊತಾ ಇದ್ದೀನಿ ಸೈಡಲ್ಲಿ. ಇವಾಗ ಅದೇ ಜಾರಲ್ಲಿ 3 ಈರುಳ್ಳಿ, ಒಂದು 3 ಮೀಡಿಯಮ್ ಸೈಜ್ ಈರುಳ್ಳಿ, ಮತ್ತು 2 ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿನ ಹಾಕಿ ಇದನ್ನು ತುಂಬ ಸಣ್ಣಗೆ ರುಬ್ಬಾರ್ದು, ಸ್ವಲ್ಪ ದಪ್ಪಕ್ಕಿರಬೇಕು. 1-2 ರೌಂಡ್ ಆಡಿಸ್ಕೊಂಡ್ರೆ ಸಾಕು. ರುಬ್ಬಿ ಇಟ್ಕೊಂಡಿದ್ದೀನಿ. ಇದು ಒಗ್ಗರಣೆಗೆ. ಸ್ಟವ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ. 1-2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಕಾದೈತೆ. ಎಣ್ಣೆ ಕಾದ್ಮೇಲೆ ಇಲ್ಲಿ ದಪ್ಪಾಗಿ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕ್ತಾಯಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಜಜ್ಕೊಂಡು ಕೂಡ ಹಾಕ್ಬೋದು, ಆದರೆ ರುಬ್ಬಿ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್. ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಬೇಕು, ಆ ಥರ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿದೆಲ್ಲ ಸ್ಮೆಲ್ ಹೋಗಬೇಕು, ಆ ಥರ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಫ್ರೈ ಆಗ್ತಾ ಇರುತ್ತೆ. ಹಾಗೆ ನಾನು ಇದನ್ನು ಹೇಳೋದು ಮರ್ತ್ಕೊಂಡೆ. ಇಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನ ನೆನೆಸಿಟ್ಕೊಂಡಿದ್ದೀನಿ. ಇದೇ ಮೇಯ್ನಾಗಿ ಬೇಕಾಗಿರೋದೇ ಹುಣಸೆ ಹಣ್ಣು. ಹುಣಸೆಕಾಯಿನೂ ಹಾಕೋಬೋದು, ಹುಣಸೆಕಾಯಿನ ಬೇಯಿಸಿ ಹಾಕೋಬೇಕು. ಇದು 1.5 ನಿಂಬೆ ಹಣ್ಣಷ್ಟು ಗಾತ್ರ ಐತೆ. ಹುಳಿನೇ ಇಂಪಾರ್ಟೆಂಟ್ ಅಲ್ವಾ, ಸೊ ಇದರಲ್ಲಿ ನೋಡಿಕೊಂಡೇ ಹಾಕೊತೀನಿ. ಫುಲ್ ಇದನ್ನೆಲ್ಲ ಹಾಕಲ್ಲ, ಖಾರಕ್ಕೆ ತಕ್ಕಂಗೆ ಹಾಕಬೇಕು. ಸೊ ಇದನ್ನ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಕಮ್ಮಿ ಆಯಿತು ಅಂತ ನನಗೆ ಫೀಲ್ ಆಗ್ತಾಯಿದೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ. 1/2 ಚಮಚ ಆ್ಯಡ್ ಮಾಡ್ಕೊಂಡಿದ್ದೀನಿ. ಫುಲ್ ಫ್ರೈ ಆಯ್ತು. ಇವಾಗ ನಾವು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ನೀರು ಹಾಕೊತಾ ಇದ್ದೀನಿ, ತುಂಬ ಅಲ್ಲ, ಸ್ವಲ್ಪ ಅಂದರೆ ಸ್ವಲ್ಪ ಹಾಕೊತಾ ಇದ್ದೀನಿ. ಇವಾಗ ನಾವು ಸಪ್ರೇಟಾಗಿ ರುಬ್ಬಿಟ್ಕೊಂಡಿದ್ವಲ್ಲ ಚಕ್ಕೆ ಮತ್ತು ಲವಂಗ, ಆ ಪುಡಿನ ಹಾಕ್ತಾಯಿದ್ದೀನಿ. ಇವಾಗ ನಾನು ಹುಣಸೆ ರಸ ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ, ಇನ್ನು ಸ್ವಲ್ಪ ಆಮೇಲೆ ಆ್ಯಡ್ ಮಾಡಬೇಕು. ಇವಾಗ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮಿಕ್ಸಿ ಜಾರ್ ಇತ್ತಲ್ಲ, ಅದನ್ನು ತೊಳೆದ್ಬಿಟ್ಟು ಅದರದ್ದೇ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಫುಲ್ ಮಿಕ್ಸ್ ಇವಾಗ ಹೈ ಫ್ಲೇಮಲ್ಲಿ ಇಟ್ಕೊಂಡು ಸಾಂಬಾರನ್ನ ಕುದಿ ಬರೋಕ್ಕೆ ಬಿಡಬೇಕು. ಇವಾಗ ನಾನು 2 ಗ್ಲಾಸ್ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಈ ಗ್ಲಾಸಲ್ಲಿ 2 ಗ್ಲಾಸ್ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಕುದಿ ಬಂದಿದೆ. ಇವಾಗ ಈ ಟೈಮಲ್ಲಿ ನಾನು ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಹುಳಿನ ಚೆಕ್ ಮಾಡಿಕೊಂಡು, ತುಂಬ ಹುಳಿ ಅನಿಸಿದ್ರೆ ಹಾಕೊಬೇಡಿ. ಹುಳಿ ಕಮ್ಮಿ ಆಯಿತು ಅಂತ ಅನಿಸಿದ್ರೆ ಮಾತ್ರ
ಸ್ವಲ್ಪ ಹುಳಿನ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿರುವಂಥ ಮೀನನ್ನ ಹಾಕ್ತಾಯಿದ್ದೀನಿ. ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮೀನು ಹಾಕ್ತಾಯಿದ್ದೀನಿ. ಮೀನು ಹಾಕ್ಬಿಟ್ಟು ತಿರುಗಿಸೋ ಹಂಗಿಲ್ಲ, ಮುಂಚೆನೇ ಏನಾದರೂ ತಿರ್ಸ್ಬೇಕು ಅಂದರೆ ತಿರ್ಸ್ಕೊಬಿಟ್ಟು ಇವಾಗ ಫಿಶ್ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದೊಂದೇ ಹಾಕ್ತಾಯಿದ್ದೀನಿ, ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ. ಇವಾಗ ಮುಚ್ಚಬೇಕು. ಒಂದು 5 ಮಿನಿಟ್ಸು ಈ ಥರ ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಬೇಯಿಸ್ಕೊಳ್ಳೋದು. ಒಂದು 5 ಮಿನಿಟ್ಸು ಬೇಡ, ಒಂದು 3 to 4 ಮಿನಿಟ್ಸ್. ಇವಾಗ ಕ್ಲೋಸ್ ಮಾಡಿ ಒಂದು 4 ಮಿನಿಟ್ಸು ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕು. ಇವಾಗ ಓಪನ್ ಮಾಡಿ ನೋಡ್ತಾ ಇದ್ದೀನಿ, ಮೀನು ಸಾಂಬಾರು ಆಗಿದೆ. ಇದನ್ನು ತಿರುಸಂಗಿಲ್ಲ, ಮೀನು ಕಲಸೋಗ್ಬಿಡುತ್ತೆ. ಫುಲ್ ತಿರುಸಿದ್ರೆ ನಿಧಾನವಾಗಿ ಹಾಕ್ಕೊಂಡು ಊಟ ಮಾಡೋದು. ಇದ್ರ ಜೊತೆ ರೈಸು ಅಥವಾ ಮುದ್ದೆ ಏನು ಬೇಕಾದರೂ ಚೆನ್ನಾಗಿರುತ್ತೆ. ಮೀನು ಸಾಂಬಾರು ರೆಡಿ.